ತುಂಬಾ ಅಗತ್ಯವಾಗಿ ಅಧೀನ ಆಗಿರ್ಬೇಕು ಮನುಷ್ಯ ದೇವರಿಗೆ. ಅದಕ್ಕೆ ನಮ್ಮಲ್ಲಿ ಸಂಪ್ರದಾಯ ಇದೆ. ಕೈ ಜೋಡಿಸಿ ಹೀಗೆ ತಲೆ ಬಾಗುವುದು, ಶರಣಾಗತಿ. ನಾನು ನಿನಗೆ ಶರಣಾಗಿದ್ದೇನೆ. ದೇವರಿಗೆ ಶರಣಾಗ್ಬೇಕು ನಾವು. ದೇವರಿಗೆ ಶರಣಾಗ್ಬೇಕು. ಹಾಗೆ ಜೀವನದಲ್ಲಿ ಯಾರು ದೇವರ ತೋರಿಸಿದ ದಾರಿಯಲ್ಲಿ, ಪರಮಾತ್ಮನ ದಾರಿಯಲ್ಲಿ ಹೋಗ್ತಿದ್ದಾರೆ, ಅವರ ಮಾರ್ಗದಲ್ಲಿ ಅದಕ್ಕೆ ಅಧೀನರಾಗಿ ನಡೆಯುವ ಪ್ರಯತ್ನವನ್ನ ಮಾಡಿ. ಬಟ್ ನಮಗೆ ಭಾರತೀಯರಿಗೆ ಒಂದು ಸ್ವಭಾವ, ನಮ್ಮಲ್ಲಿ ವ್ಯಕ್ತಿ ಪೂಜೆ ತಲತಲಾಂತರಗಳಿಂದ ಬಂದಿದೆ. ನಿಮ್ಮಲ್ಲಿ ನನಗೊಂದು ಒಳ್ಳೆತನ ಕಾಣ್ತು, ನಾನು ಆ ಒಳ್ಳೆತನವನ್ನ ಗೌರವಿಸ್ತಾ ಕೊನೆಗೆ ಯಾವಾಗ ನಿಮಗೆ ನಾನು ಶಿಷ್ಯ ಆಗ್ಬಿಡ್ತೇನೆ, ಇನ್ ದ ಸೆನ್ಸ್ ನಿಮಗೆ ಶರಣ ಆಗ್ಬಿಡ್ತಾನೆ, ಗೊತ್ತೇ ಆಗುದಿಲ್ಲ ನಮ್ಗೆ. ಶಕ್ತಿಯನ್ನ ಗೌರವಿಸ್ತಾ ವ್ಯಕ್ತಿಯ ಅಡಿಯಾಳಾಗುವಂತಹ ಒಂದು ಮನೋಭಾವ ಏನಿದೆಯಲ್ಲ, ಅದು ಗುಲಾಮಗಿರಿಯನ್ನ ಬೆಳೆಸ್ತಾ ಹೋಯ್ತು. ಅಧೀನತೆ ಇವತ್ತು ಆ ರೀತಿಯಾಗಿ ಉಲ್ಟಾ ಆಗೋಯ್ತು. ಆದ್ರಿಂದ ಪರಮಾತ್ಮ ನಮ್ಗೇನು ಎಚ್ಚರಿಸ್ತಾನೆ ಅಂದ್ರೆ, ಅಧೀನತೆ ಇರ್ಲಿ, ಮರ್ಯಾದೆಗಳಿಗೆ ಅಧೀನವಾಗಿರಿ, ಜೀವನದ ನಿಯಮಗಳಿಗೆ ಅಧೀನವಾಗಿರಿ, ಜೀವನ ಮೌಲ್ಯಗಳಿಗೆ ಅಧೀನವಾಗಿರಿ, ಪರಮಾತ್ಮನ ಆದೇಶಕ್ಕೆ ಅಧೀನವಾಗಿರಿ, ಅಥವಾ ಸಮಾಜದ ನಿಯಮಗಳ ವಿರುದ್ಧವಾಗಿ ಹೋಗದಿರಿ. ಆಗ ಜೀವನ ಸುಲಭವಾಗುತ್ತೆ.